ವಿಷ ಕುಡಿದ್ರು ಪ್ರಾಣ ಬಿಟ್ರು ನಾವು ಭೂಮಿ ಅಂತೂ ಬಿಡಲ್ಲ. ನಾವು ಗೇಯಬೇಕು, ನಾವು ತಿನ್ನಬೇಕು. ಅದು ಬಿಟ್ಟರೆ ಯಾರೇ ದೌರ್ಜನ್ಯಕ್ಕೂ ಯಾರೇ ಇದಕ್ಕೂ ನಾವು ಬಗ್ಗಲ್ಲ. ಇವಾಗ ಪರ್ಕೆಸವೇ ಆಗದೆ, ನಾಳೆ ಮುಂದೆ ಏನಾಗ್ಬೋದೋ ಗೊತ್ತಿಲ್ಲ. ಏನಕ್ಕೂ ಅದಲ್ಲ, ಸಾಯಕ್ಕೆ ಇಷ್ಟ ಪ್ರಾಣ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ. ಪೊಲೀಸ್ ಸ್ಟೇಷನ್ ನಮ್ಗೇನು ಭಯನ? ಏನು ಭಯ ಇಲ್ಲ. ಇದ್ರೂ ಪರವಾಗಿಲ್ಲ, ಅಲ್ಲಿ ನಾವು ಇರ್ತೀವಿ, ಜಯಿಸ್ತೀವಿ, ತಿಂತೀವಿ. ಗೋಲಿಬಾರ್ಗೂ ರೆಡಿ ಇದ್ದೀವಿ. ಅವ್ರು ಹೊಡೆಯೋ ಗುಂಡೇಟ್ಗೂ ಎದೆ ಕೊಡೋ ಅಂಥ ಧೈರ್ಯದಿಂದ ನಾವು ಅದರಲ್ಲೂ ವಿಶೇಷವಾಗಿ ರೈತ ಮಹಿಳೆಯರು ಎಲ್ಲ ಹೋರಾಟಕ್ಕೂ ನಿಲ್ತಿದ್ದೀವಿ. ನಮ್ಮ ಮನೆ ಉಳಿಸ್ಕೋತೀವಿ ಮೇಡಮ್. ನಾವು ಹಿಂಬದಿಯಿಂದ ಹೋಗಿ ಅಳಿಯಕ್ಕೆ ಹೋದ್ರೆ ಅವಾಗ ನಮಗೆ ಒಂಥರ ಭಯ, ಆತಂಕ ಎರಡೂ ಕಾಡುತ್ತೆ ಸರ್. ನಮ್ಮ ಭೂಮಿ ಎಲ್ಲಿ ಕಿತ್ಕೊಬಿಡ್ತಾರೋ ಅನ್ನೋ ಅಭದ್ರತೆಯಿಂದ ನಾವು ಹೊರಗೆ ಹಿಡ್ಕೊಂಡು ಓಡಾಡ್ತಿದ್ದೀವಿ ಸರ್. ಭಯ ಪಡೋಂಥ ಪ್ರಶ್ನೆನೇ ಇಲ್ಲ. ಯಾಕಂದರೆ ಇಲ್ಲಿ ನಾವೇನು ಕೊಲೆ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ, ಇನ್ನೊಂದು ಕಳ್ತನ ಮಾಡಿಲ್ಲ, ಮೋಸ ಮಾಡಿಲ್ಲ. ಯಾವುದು ಮಾಡ್ದೇನೆ ನಮ್ಗೆ ಯಾಕೆ ಸರ್ ಭಯ? ಈಗ ನಮ್ಮ ಭೂಮಿನ ನಾವು ಕಾಪಾಡ್ಬೇಕೋ ಇಲ್ವೋ? ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೋಸ್ಕರ ನಿಮಗೆಲ್ಲಿ ನಿಮ್ಮ ಜಮೀನು ಎಲ್ಲಿದೆ ಅಲ್ಲಿ ರೈತರ ಜಮೀನ ಕಿತ್ಕೊಂಡು ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡಕ್ಕೆ ಹೊರಟಿದ್ದೀರ. ಬೈರಮಂಗಲ ಅಳ್ಳಾಳ್ಸಂದ್ರ ನಾವು ವಿಷ ಕುಡಿದ್ರು ಪ್ರಾಣ ಬಿಟ್ರು ನಾವು ಭೂಮಿ ಅಂತೂ ಬಿಡಲ್ಲ. ನಮಗೆ ಆ ಭೂಮಿನೇ ಶಕ್ತಿ. ನಾವು ಗೇಯಬೇಕು, ನಾವು ತಿನ್ನಬೇಕು. ಆದರೆ ನಾವು ಆಚೆ ಕಡೆ ಹೋಗಿ ಏನು ನೋಡಿದವರಲ್ಲ. ಒಂದು ಓದಲಿಲ್ಲ, ಒಂದು ಬರೀಲಿಲ್ಲ. ನಮ್ಗೆ ಅದೇ ತಾಯಿ, ಭೂಮಿ ತಾಯಿನೇ ಅನ್ನ ಕೊಡ್ತಾ ಇರೋಳು. ನಾವು ಗೇಯಬೇಕು, ನಾವು ತಿನ್ನಬೇಕು. ಅದು ಬಿಟ್ಟರೆ ಯಾರೇ ದೌರ್ಜನ್ಯಕ್ಕೂ ಯಾರೇ ಇದಕ್ಕೂ ನಾವು ಬಗ್ಗಲ್ಲ. ಇವಾಗ ಪರ್ಕೆಸವೇ ಆಗದೆ, ನಾಳೆ ಮುಂದೆ ಏನಾಗ್ಬೋದೋ ಗೊತ್ತಿಲ್ಲ. ಈ ಕೇಸ್ ನಿಮ್ಮ ಮೇಲೇನೂ ಇದೆಯಾ? ನಮ್ಮ ಮೇಲೆ ಆಯ್ತೋ ಇಲ್ವೋ ಗೊತ್ತಿಲ್ಲ. ಪರವಾಗಿಲ್ಲ, ಓಡಾಡೋಣ. ಸ್ಟೇಷನಿಂದ ಆ ಥರ ಏನಾದರೂ ಇನ್ಫಾರ್ಮೇಷನ್ ಬರಲಿ ಬಿಡ್ರಿ. ಏನಕ್ಕೂ ಅದಲ್ಲ, ಸಾಯಕ್ಕೆ ಇಷ್ಟ ಪ್ರಾಣ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ. ಪೊಲೀಸ್ ಸ್ಟೇಷನ್ ನಮ್ಗೇನು ಭಯನ? ಏನು ಭಯ ಇಲ್ಲ. ಇದ್ರೂ ಪರವಾಗಿಲ್ಲ, ಅಲ್ಲಿ ನಾವು ಇರ್ತೀವಿ, ಜಯಿಸ್ತೀವಿ, ತಿಂತೀವಿ. ನಾವು ಯಾರೂ ಇಲ್ಲ ಮನೆಯಲ್ಲಿ. ಅಜ್ಜಿ ಅವರೇ ಧರಣಿ ಮುಂದುವರಿಸ್ತೀರಾ? ಧರಣಿನ ನಾವು ನಮ್ಮ ಸ್ವಯಾರ್ಜಿತ ನಮ್ಮ ಭೂಮಿ ಆಗೋ ಗಂಟು ನಾವು ಬಿಡಲ್ಲ. ಧರಣಿ ಅಂತೂ, ಪ್ರತಿಭಟನೆ ಅಂತೂ ನಾವು ಮಾಡ್ತಾ ಇರ್ತೀವಿ. ಅಷ್ಟು ಹೇಳಿ ಮುಗಿಸ್ತೀವಿ. ಭೂಮಿ ಅಂತೂ ಯಾವುದೇ ಕಾರಣಕ್ಕೂ ಪ್ರಾಣ ತೆಗೆದ್ರೂ ಸರಿನೇ, ಅವರು ನಮ್ಗೆ ಹೊಡೆದ್ರು ಸರಿನೇ, ಏನೇ ಕಷ್ಟ ಕೊಟ್ಟರು ಸರಿನೇ, ನಾವು ಭೂಮಿ ಬಿಟ್ಟು ಆಚೆ ಹೋಗಲ್ಲ. ನಾವು ಗೇಯಬೇಕು, ನಾವು ಯಾವೊಂದು ಬಾಕ್ಲಿಗೂ ಒಯ್ತಾ ಇಲ್ಲ. ನಾವು ಗೇಯ್ತೀವಿ, ನಾವು ತಿಂತೀವಿ. ನಾವು ರೈತರ ಮಕ್ಕಳು. ಅವ್ರು ಯಾವಾಗ ನಮಗೆ ಇನ್ಫಾರ್ಮ್ ಮಾಡ್ದಿರ ಸರ್ವೆಗೆ ಬಂದದ್ದು ಅಲ್ಲದೆ, ನಾವು ಪೊಲೀಸರ ಹತ್ರ ಕನ್ವಿನ್ಸ್ ಮಾಡ್ತಿದ್ದಾಗ ಹಿಂಬದಿಯಿಂದ ಹೋಗಿ ಅಳಿಯಕ್ಕೆ ಹೋದ್ರೆ ಅವಾಗ ನಮಗೆ ಒಂಥರ ಭಯ, ಆತಂಕ ಎರಡೂ ಕಾಡುತ್ತೆ ಸರ್. ನಮ್ಮ ಭೂಮಿ ಎಲ್ಲಿ ಕಿತ್ಕೊಬಿಡ್ತಾರೋ ಅನ್ನೋ ಅಭದ್ರತೆಯಿಂದ ನಾವು ಹೊರಗೆ ಹಿಡ್ಕೊಂಡು ಓಡಾಡ್ತಿದ್ದೀವಿ ಸರ್. ಕಾಂಗ್ರೆಸ್ ಅವರು ಹೇಳ್ತಾರೆ ಬಿಜೆಪಿ ಜೆಡಿಎಸ್ ಅವರೇ ಬೇಕಂತ ಮಾಡಿಸಿರೋದು ಅಂತ ಒಂದು ಸಾಕ್ಷಿ ತೋರಿಸ್ಬಿಡ್ಲಿ ಸರ್ ಅವರು. ನಾವು ರೈತರು ಹೋರಾಟನೇ ಬಿಟ್ಬಿಡ್ತೀವಿ. ಏನಂದರೆ ನಮ್ಗೆ ರೈತರು ಇವಾಗ ಕುಮಾರಣ್ಣ ಅವರು ರೈತರ ಪರ ನಿಂತ್ಕೋತಾರೆ. ಅವ್ರು ನಿಂತ್ಕೊಳ್ಳೋಕೆ ನಾವು ಬೇಡ ಅನ್ನೋಕ್ಕಾಗಲ್ಲ ಸರ್. ಯಾರು ಇವಾಗ ರೈತರಿಗೆ ನಾವು ಸಮುದ್ರದಲ್ಲಿ ಬಿದ್ದುಬಿಟ್ಟಿದ್ದೀವಿ, ನಮಗೆ ಈಜು ಬರಲ್ಲ. ಏನೋ ಒಂದು ಉಳ್ಕಡ್ಡಿ ಸಿಕ್ಕಿದ್ರು ನಮ್ಮ ಮೇಲೆ ಬರ್ತೀವಿ ಅನ್ನೋ ಮನೋಭಾವ ಇರ್ತದೆ. ಇವತ್ತು ಒಬ್ಬ ಕಳ್ಳ ಬಂದು ನಮ್ಗೆ ಸಪೋರ್ಟ್ ಕೊಟ್ಟರು ನಾವು ಅವನಿಗೂ ಜಯ ಅಂತೀವಿ ಸರ್. ಇವಾಗ ನಾವು ಯಾರು ಬೇಡ, ಇವರೇ ಬರಲಿ, ಕಾಂಗ್ರೆಸ್ ಅವರೇ ಬರಲಿ, ನಮ್ಮ ಧರಣಿ ಜಾಗಕ್ಕೆ ಬಂದು ಬಿಡ್ತಾ ಇದ್ದೀವಮ್ಮ ನಿಮ್ಮ ಟೌನ್ಶಿಪ್ಪ, ನೀವು ನಿಮ್ಮ ಪಾಡಕ್ಕೆ ಬದುಕಿ ಅಂದ್ಬಿಡ್ಲಿ, ನಾವು ಅವ್ರಿಗೆ ಜಯ ಅಂತೀವಿ. ಇವ್ರು ಬಂದಿದ್ರೆ ಬೇರೆಯವ್ರು ಯಾಕೆ ಬರ್ತಿದ್ರು ಸರ್? ಡೇ ಒಂದಿಂದ ನಾವು 500 ದಿನದಿಂದ ಕೂತಿದ್ದೀವಲ್ಲ, ನಿಮ್ಮ ರೈತರ ಪರವಾಗಿದ್ದೀವಿ, ನಾವು ಟೌನ್ಶಿಪ್ ಬಿಡ್ತೀವಿ ಅಂತ ಇವ್ರು ಬಂದಿದ್ರೆ ಬೇರೆಯವ್ರು ಬರೋಕ್ಕೆ ಎಲ್ಲ ಅವಕಾಶ ಇತ್ತು. ಕುಮಾರಸ್ವಾಮಿ ಬಂದ್ಬಿಟ್ರು, BJP ಅವ್ರು ಬಂದ್ಬಿಟ್ರು, ಅವ್ರು ಬಂದ್ಬಿಟ್ರು, ಇವ್ರು ಬಂದ್ಬಿಟ್ರು ಅಂತಿರಲ್ಲ. ನೀವು ಬಂದಿದ್ರೆ ಅವ್ರಿಗೆ ಜಾಗ ಎಲ್ಲಿ ಸಿಗ್ತಿತ್ತು ಅಂತ ನಾನು ಕ್ವಶನ್ ಮಾಡ್ತೀನಿ ಸರ್. ಅವ್ರನ್ನ ಮುಂದುವರಿಸ್ತೀವಿ ಮೇಡಮ್. ಯಾವುದೇ ಕಾರಣಕ್ಕೂ ಎಷ್ಟೇ ಅರೆಸ್ಟ್ ಮಾಡಲಿ, ಎಷ್ಟೇ ಏನೇ ಮಾಡಲಿ, ನಾವು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ. ಅವ್ರಿಗೆ ಗೋಲಿಬಾರ್ಗೂ ರೆಡಿ ಇದ್ದೀವಿ. ಅವ್ರು ಹೊಡೆಯೋ ಗುಂಡೇಟ್ಗೂ ಎದೆ ಕೊಡೋ ಅಂಥ ಧೈರ್ಯದಿಂದ ನಾವು ಅದರಲ್ಲೂ ವಿಶೇಷವಾಗಿ ರೈತ ಮಹಿಳೆಯರು ಎಲ್ಲ ಹೋರಾಟಕ್ಕೂ ನಿಲ್ತಿದ್ದೀವಿ. ನಮ್ಮ ಮನೆ ಉಳಿಸ್ಕೋತೀವಿ ಮೇಡಮ್. ನಾವು ಏನಿವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಿಡದಿಯಲ್ಲಿ ಫಲವತ್ತಾದ ಭೂಮಿ ಏನು ಇದೆ, ರೈತರು ತಲೆತಲಾಂತರದಿಂದ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಆ ಒಂದು ಭೂಮಿಯನ್ನು ಇವತ್ತು ರಿಯಲ್ ಎಸ್ಟೇಟ್ ಉದ್ಯಮಕ್ಕೋಸ್ಕರ ಇವರು ಪರಿವರ್ತನೆ ಮಾಡಿ DLF ಅಂತ ಕಂಪನಿಗಳಿಗೆ ಇವರು ಬರಮಾಡಿಕೊಂಡು ಆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ರೈತರಿಗೆ ನೇರವಾಗಿ ಅನ್ಯಾಯ ಆಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ಯಾರು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕೇಸ್ಗಳಾಗುವಂಥದ್ದು ಮತ್ತು ಅವ್ರಿಗೆ ಭಯವನ್ನು ಹುಟ್ಟಿಸುವಂಥ ಕೆಲಸ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅವರ ಒಂದು ಕೇಂದ್ರದ ನಾಯಕರ ಜೊತೆ ಇರುವಂಥ ಹೊಂದಾಣಿಕೆಗೋಸ್ಕರ ಇವತ್ತು ಅವರ ಒಂದು ಆದೇಶದ ಪ್ರಕಾರ ಬೇರೆ ಬೇರೆ ಬಿಲ್ಡರ್ಗಳಿಗೆ ಇವತ್ತು ಬಿಡದಿಯಲ್ಲಿ ಈ ಒಂದು
ರೈತರ ಜಮೀನನ್ನು ಕಸಿದುಕೊಂಡು ಕೊಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ರೈತ ವಿರೋಧಿ ಏನು ಕಾರ್ಯಕ್ರಮ ಇದೆ ಕಾಂಗ್ರೆಸ್ ಸರ್ಕಾರದ್ದು, ಮತ್ತು ಏನು DK ಶಿವಕುಮಾರ್ ಅವರು ಏನೊಂದು ಈ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡ್ತಾ ಇದ್ದಾರೆ, ಮೊದಲಿಂದ ಮಾಡ್ತಾ ಇದ್ದಾರೆ. ಇವರು ಈಗ ಏನು ಮುಖ್ಯಮಂತ್ರಿ ಆದಮೇಲೆ ಅವರಿಗೆ ಭಾಳ ಸಮಸ್ಯೆ ಏನಿಲ್ಲ, ಅವರು ಭಾಳ ಅಚ್ಚುಕಟ್ಟಾಗಿ ಇದನ್ನು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅದರಿಂದ ಈ ರೈತ ವಿರೋಧಿ ನೀತಿಯನ್ನು ಬಿಟ್ಟು ರೈತರ ಪರವಾದಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಾವು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ನಾಯಕರು ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸುಮಾ ವೀರೇಶ್ ಅಂತ, ಬಿಡದಿಯಿಂದ ಬಂದಿದ್ದೀನಿ. ಮೇಡಮ್, ಈಗ ನಿಮ್ಮ ಮೇಲೂ FIR ಆಗಿದೆ ಅಂತಿದ್ದೀರಾ, ಎಷ್ಟನೇ ಆರೋಪಿ ನೀವು? ಸರ್ 3 FIR ಆಗಿದೆ. ಅದರಲ್ಲಿ ಎಷ್ಟನೇದು ನಾವು ಅದು ನೋಡಿಲ್ಲ. ಬಟ್ ಎಲ್ಲರೂ ಒಂದು 10 ಜನ ಇದ್ದೀವಿ. ಹಂಗಾಗಿ ಎಲ್ಲರೂ ಸೇರಿ ಒಂದು 10 ಜನದ ಹೆಸರು ಕೊಟ್ಟಿದ್ದಾರೆ ಅವರು. ಇನ್ನೂ ಅದರ್ಸ್ ಅಂತ ಕೊಟ್ಟಿದ್ದಾರೆ 16 ಜನ ಎಕ್ಸ್ಟ್ರಾ. ಅವ್ರದ್ದು ಯಾರ್ದನ್ನ ಬೇಕಾದ್ರೂ ಹಾಕ್ಬೋದು ಅನ್ನೋ ಒಂದು ಇದಿದೆ. ಅದು ಯಾರು ಅಂತ ಇನ್ನೂ ಒಂದು ಕೊಟ್ಟಿಲ್ಲ. ನಿಮ್ಗೆ ಭಯ ಆಗ್ತಿಲ್ವಾ? ಈಗ FIR ಆಗಿದೆ, ಪೊಲೀಸರೆಲ್ಲ ಬರ್ತಿದ್ದಾರೆ. ಸರ್, ಭಯ ಪಡೋಂಥ ಪ್ರಶ್ನೆನೇ ಇಲ್ಲ. ಯಾಕಂದರೆ ಇಲ್ಲಿ ನಾವೇನು ಕೊಲೆ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ, ಇನ್ನೊಂದು ಕಳ್ತನ ಮಾಡಿಲ್ಲ, ಮೋಸ ಮಾಡಿಲ್ಲ. ಯಾವುದು ಮಾಡ್ದೇನೆ ನಮ್ಗೆ ಯಾಕೆ ಸರ್ ಭಯ? ಈಗ ನಮ್ಮ ಭೂಮಿನ ನಾವು ಕಾಪಾಡ್ಬೇಕೋ ಇಲ್ವೋ? ಏನೋ ಕಂಡವ್ರ ಭೂಮಿ ಎತ್ಕೊಂಡಿದ್ರೆ ಅಥವಾ ಒಂದು ಯಾವುದೋ ಗೋಮಾಳ ತಿನ್ಕೊಂಡ್ಬಿಟ್ಟಿದ್ರೆ ಇನ್ನೊಂದು ಮೋಸ ಮಾಡಿದರೆ ಅವ್ರ ಆಸೆ ಯಾರ್ದೋ ಕಿತ್ಕೊಳಕ್ಕೆ ಹೋದ್ರು, ಇವ್ರು ಯಾಕೆ ಹೋದ್ರು ಅಂತ ನಮ್ಮ ಮೇಲೆ ನಮಗೆ ಭಯ ಇರೋದದು. ಈಗ ನಮ್ಮ ಆಸ್ತಿನ ಉಳಿಸ್ಕೋಬೇಕು ಅಂತಂದರೆ ಹೋರಾಟ ಮಾಡಲೇಬೇಕು. ನನ್ನ ಮಕ್ಳಿಗೆ ಕೊಡಲೇಬೇಕು. ನಾನು ಬೀದಿಗೆ ಬಿಡೋಕ್ಕಾಗುತ್ತಾ ನನ್ನ ಮಕ್ಕಳನ್ನ ಭೂಮಿ ಕೊಟ್ಬಿಟ್ಟು? ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ. ನನ್ನ ಪಿತ್ರಾರ್ಜಿತನ ನಮ್ಮ ಹೆಂಗೆ ನನ್ನ ಅತ್ತೆ ಮಾವಂದರು ಅವ್ರದ್ದು ಅತ್ತೆ ಮಾವಂದ್ರೆಲ್ಲ ಉಳಿಸ್ಕೊಟ್ಟಿದ್ದಾರೋ ನಾನು ಕೂಡ ಮುಂದಕ್ಕೆ ನಾನು ಉಳಿಸ್ಕೊಡ್ಲೇಬೇಕು. ಅದು ಹೆಂಗೆ ಬಿಟ್ಬಿಡೋಕ್ಕಾಗತ್ತೆ? ಇವತ್ತು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಕರ್ಕೊಂಡೋಗ್ತಾರಾ, FIR ಹಾಕೊಳ್ಳಿ, ಒಂದಲ್ದ್ರೆ 2 ಅಲ್ದ್ರೆ 10 ಹಾಕೊಳ್ಳಿ, ನನಗೇನು ಅದ್ರ ಭಯ ಇಲ್ಲ. ಇನ್ನೊಂದು ಕಡೆ ಏನಂದರೆ ಜೈಲಿಗೆ ಹಾಕ್ತಾರಾ, ಅದಕ್ಕೂ ರೆಡಿ ಇದ್ದೀನಿ. ನನಗೂ ನೋಡಿ ಕೈ ಏಟಾಗಿದೆ ಈ ಹೋರಾಟದಲ್ಲಿ ಬಿದ್ದು ಎದ್ದು. ಜೊತೆಗೆ ನನಗೆ ಅತ್ತೆ ಮಾವ 2 ಮಕ್ಕಳಿದೆ, ಚಿಕ್ಕ ಮಕ್ಕಳು. ನನಗೂ ಮನೆಗೆ ಅಡುಗೆ ಮಾಡೋಕ್ಕೆ ಕಷ್ಟ ಆಯ್ತಿದೆ. ಕೂರ್ಸ್ತಿ ಬಿಡಿ, ನಮ್ಮಲ್ಲಿ 2 ಹಸು ಇದೆ, 3 ಮೇಕೆ ಇದೆ, ಎಲ್ಲ ತೊಗೊಂಡೋಗಿ ಕೂತ್ಕೋತೀನಿ. ಇನ್ನು ಅದಕ್ಕೆ ಅವ್ರಿಗೆ ಊಟ ಹಾಕೋರು ಯಾರು? ನನ್ನ ಹಸು ಕರಗೆ ನೋಡೋರು ಯಾರು? ಕರ್ಕೊಂಡೋಗಿ ಕುಟ್ಟಿಸ್ಕೊಳ್ಳಿ ಬಿಡಿ, ನಾನು ಮಾಡಲಿ, ಏನು ಬೇಕಾದ್ರೂ ಮಾಡಲಿ. ನಾವಂತೂ ಯಾವುದೇ ಕಾರಣಕ್ಕೂ ಎದುರೋದು ಇಲ್ಲ, ಭೂಮಿ ಬಿಡೋದು ಇಲ್ಲ. ಮುಂದಿನ ಹೋರಾಟ ಮೇಡಮ್ ನಾವು ಇವತ್ತು ಕೇಳ್ಕೊತಾ ಇದ್ದೀವಿ. ಇವತ್ತು ನಮ್ಮ ರೈತರನ್ನ ಬಿಟ್ಬಿಡಿ, ನೀವು ಎಲ್ಲರೂ ಹೊರಗಡೆ ಏನು ಈ ಬರಡು ಪ್ರದೇಶ ಇದೆ ಅಂಥ ಕಡೆ ಮಾಡಿ. ನಾವು ಆಲ್ರೆಡಿ ಈಗ ನಮ್ಮ ಕಡೆ ಎಲ್ಲ ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗಿದ್ದೀವಿ. ಯಾವುದೇ ರೀತಿ ಅಭಿವೃದ್ಧಿ ಬೇಕಾಗಿಲ್ಲ ನಮಗೆ, ಸಾಕು. ನಾವು ನೆಮ್ಮದಿಯಿಂದ ಬದುಕಟ್ಕೊಳ್ತಾ ಇದ್ದೀವಿ. ಜೊತೆಗೆ ಎಲ್ಲ ಕಡೆನೂ ಈಗ ನೀವು ಭೂಮಿ ಕಿತ್ಕೊಳ್ತಾ ಹೋಗ್ಬಿಟ್ರೆ ಬೆಳೆ ಬೆಳೆಯೋರು ಯಾರು? ಎಲ್ಲಿ ನೋಡಿದ್ರೂ ಇದೆ. ಇವತ್ತು ಬೆಂಗಳೂರಿಗಿಂತ ವಾತಾವರಣ ಸಿಗುತ್ತೆ ಅಂದರೆ ನಮ್ಮ ಕಡೆ ಇರೋವಂಥ ಒಂದು ಏನೋ ಮರ ಗಿಡಗಳಿದೆಯಲ್ಲ, ಇವತ್ತು 8-9 ಲಕ್ಷ ಮರ ಗಿಡಗಳೇ ಇದೆ. ನೀವು ಎಲ್ಲೋ ಗಿಡ ನೆಡ್ತೀರಾ, ಅದು ಬರುತ್ತೋ ಬೆಳೆಯುತ್ತೋ, ಮುಂದಕ್ಕೆ ಎಷ್ಟು ದಿನ ಬರುತ್ತೋ. ಇವತ್ತು ಫಲ ಕೊಡುವಂಥ ಮರಗಳನ್ನೆಲ್ಲ ಕಡಿತಾ ಇದ್ದೀರಾ. ಅಲ್ಲಿಂದ ಗಾಳಿ ಬೆಳಕು ಬರಬೇಕು ಅಂದರೆ ಬೆಂಗಳೂರು ಚೆನ್ನಾಗಿರ್ಬೇಕು ಅಂದರೆ ಅಲ್ಲಿಂದ ಬಂದ್ರೇ ಒಂದು ವಾತಾವರಣ ಚೆನ್ನಾಗಿರೋದು. ಇವತ್ತು ಯಾವುದೇ ಒಂದು ಬೆಳೆನೂ ಅಷ್ಟೇ. ಇವತ್ತು ನೀವೇ ನೋಡ್ತಾ ಇದ್ದೀವಿ, ತರಕಾರಿ ರೇಟು, ಬೇಳೆ ರೇಟು, ಅಕ್ಕಿ ರೇಟು ಎಲ್ಲ ಗಗನಕ್ಕೆ ಹೋಗ್ತಾ ಇದೆ. ಎಲ್ಲ ರೈತರ ಕಡೆ ಭೂಮಿ ತೊಗೊಂಡ್ಬಿಟ್ರೆ ಇನ್ನು ಬೆಳೆಯೋರು ಯಾರು ಇರ್ತಾರೆ? ನನ್ನ ಹೆಸರು ಗಾಯತ್ರಿ ಗೌಡ ಅಂತ, ಬೆಂಗಳೂರು ನಗರ ಜಿಲ್ಲೆ ಆ್ಯಂಡ್ ಬೆಂಗಳೂರು ನಾರ್ತ್ ಡಿಸ್ಟಿಕ್ಕಿನ ಮಹಿಳಾ ಮೋರ್ಚಾದಲ್ಲಿ ಕಾರ್ಯಕಾರಿಣಿ ಸದಸ್ಯ ಆಗಿದ್ದೀನಿ. ಹಿಂದಿನ ಯಶವಂತಪುರ ಕಾನ್ಸ್ಟಿಟ್ಯುನ್ಸಿ, ಯಶವಂತಪುರ ಕ್ಷೇತ್ರದ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿದ್ದೇನೆ. ಪ್ರತಿಭಟನೆ ಬಗ್ಗೆ ಹೇಳಿ. ಪ್ರತಿಭಟನೆ ಖಂಡಿತ ಇದು ಬೇಕಾಗಿತ್ತು. ಯಾಕಂದರೆ ಈ ಪ್ರತಿಭಟನೆ ಮಾಡೋ ತನಕ ನಮ್ಮನ್ನು ತಂದು ನಿಲ್ಲಿಸಿರೋದು ಕಾಂಗ್ರೆಸ್ ಸರ್ಕಾರದವರು. ನಾನು ಕೂಡ ಒಬ್ಬ ರೈತನ ಮಗಳಾಗಿ ಇವತ್ತು ಹೇಳ್ತಾ ಇದ್ದೀನಿ, ನೀವು ಇರೋ ಜಮೀನೆಲ್ಲ ಕಿತ್ಕೊಂಡು ರೈತರನ್ನ ಬೀದಿಗೆ ತಂದರೆ ರೈತರು ಬದುಕೆಲ್ಲಿ? ಇವಾಗಲೇ ನೀವು ಓದಿ ಅಂತೀರ, ಮಕ್ಳಿಗೆ ಕೆಲಸ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಏನೋ ಅವರ ಪೂರ್ವಿಕರು ಮಾಡಿದ್ದು ಸ್ವಲ್ಪ ಜಮೀನನ್ನು ಇಟ್ಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ. ಅದು ಫಲವತ್ತಾದ ಭೂಮಿ ಅದು. ನಿಮಗೆ ಹಾಗೆ ನೀವು ಏರ್ಪೋರ್ಟ್ ಮಾಡಬೇಕಂದ್ರೆ ಆಲ್ರೆಡಿ ಬೆಂಗಳೂರಿನಲ್ಲಿ ಒಂದು ಏರ್ಪೋರ್ಟ್ ಇದೆ. ನಿಮಗೆ ಎಲ್ಲವನ್ನೂ ಬೆಂಗಳೂರಿಗೆ ತಂದು ಎಲ್ಲವನ್ನೂ ಬೆಂಗಳೂರಿಗೆ ತರ್ತಾ ಇದ್ದೀರಾ. ಬರೀ ಬೆಂಗಳೂರು ಜನಕ್ಕೆ ರೈತರು ಬಡವರದು ಜಮೀನ ಕಿತ್ಕೊಂಡು ಬರೀ ಎಲ್ಲಿಂದನೋ ಮೈಗ್ರೇಟ್ ಆಗಿ ಬೆಂಗಳೂರಿಗೆ ಬಂದು ವಾಸಿಸುವಂಥ ಜನಗಳಿಗೆ ಮಾತ್ರ ಫೆಸಿಲಿಟೀಸನ್ನ ನೀವು ಮಾಡಿಕೊಟ್ರೆ, ಹೊರಗಡೆ ಇದಾವಲ್ರಿ ನಿಮ್ಮ 30 ಜಿಲ್ಲೆಗಳಿದಾವ್ರಿ. ಬೆಂಗಳೂರು ನಾರ್ತ್ ಕರ್ನಾಟಕದಲ್ಲಿ ಸಾಕಷ್ಟು ಮರುಭೂಮಿ ಇದೆ. ಅದು ಫಲವತ್ತತೆ ಭೂಮಿ ಅಲ್ಲ. ಅದರಲ್ಲಿ ಅದು ಏನು ಬೆಳೆಯೋಕ್ಕೂ ಆಗ್ತಾ ಇಲ್ಲ. ಮಳೆ ಆಧಾರಿತ, ಮಳೆ ಬಂದರೆ ಏನಾದರೂ ಮಾಡ್ತಾರೆ, ಮಳೆ ಬರಲಿಲ್ಲ ಅಂದರೆ ಇದಾಗುತ್ತೆ. ಅದ್ರ ಜೊತೆಗೆ ಸರ್ಕಾರಿ ಭೂಮಿ ಕೂಡ ಸಾಕಷ್ಟಿದೆ ನಿಮಗೆ. ಅದರಲ್ಲಿ ನೀವು ಮಾಡಿದರೆ ನಾರ್ತ್ ಕರ್ನಾಟಕದ ಜನಗಳಿಗೆ ಇರಬಹುದು, ಸೌತ್ ಕರ್ನಾಟಕದ ಜನಗಳಿಗೆ ಅಂದರೆ ಸೌತ್ ಕೆನರಾ ಆ ಜನಗಳಿಗೆ ಉಪಯೋಗ ಆಗತ್ತೆ. ನೀವು ಒಂದು ಏರ್ಪೋರ್ಟ್ ಇರುವಾಗ ಇನ್ನೊಂದು ಏರ್ಪೋರ್ಟಿನ ಅವಶ್ಯಕತೆ ಬೆಂಗಳೂರಿಗಿಲ್ಲ.
ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೋಸ್ಕರ ನಿಮಗೆಲ್ಲಿ ನಿಮ್ಮ ಜಮೀನು ಎಲ್ಲಿದೆ ಅಲ್ಲಿ ರೈತರ ಜಮೀನ ಕಿತ್ಕೊಂಡು ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡಕ್ಕೆ ಹೊರಟಿದ್ದೀರಾ ಬಿಟ್ಟರೆ ಯಾವುದೇ ರೈತರಿಗಾಗಲಿ ಬಡ ಜನಗಳಿಗಾಗಲಿ ಅದರಿಂದ ಉಪಯೋಗ ಆಗುವಂಥ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಾ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ